ಪದ್ಯನ್ನ ಬರ್ತಾರೆ ಶ್ರೀಮತಿ ಅಶ್ವಿನಿ ಶೆಟ್ಟಿ ಅವರು ಕೂಡ ತಂಡದಲ್ಲಿ ಇರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೋಸ್ಕರ ದೂರದ ಕಳೆದ ಮಲೇಷ್ಯಾದಿಂದ ಬಂದಿದ್ದ, ಈ ಸಲ ದುಬೈಯಿಂದ ಬಂದಿದ್ದ ದಿಲೀಪ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯ ಇದ್ದ, ಅವನು ಕೂಡ ಚಿತ್ರನಟ ಕೂಡ. ಈ ತಂಡವನ್ನ ವೇದಿಕೆ ಮೇಲ್ಭಾಗ ತಮ್ಮ ಪ್ರೀತಿಯ ಚಪ್ಪಳದೊಂದಿಗೆ ಬರ್ಮಾಡ್ಕಮ್ಮ, ಒಂದು ಜೋರ್ ಶಬ್ದ ಮಾಡ್ಲಿಕ್ಕಮ್ಮ. ಕಂಡಿರಲ್ಲ ಇವ್ರನ್ನ ಕಂಡಿರಲ್ಲ ಎಂತ ಒಂದು ಚೂರು ಸೌಂಡ್ ಬರ್ತಿಲ್ಲಲ್ಲ. ಥ್ಯಾಂಕ್ ಯು. ಓಕೆ, ಮುಂದಿನ ತಂಡ, ಈ ತಂಡದ ಹೆಸರು ಹೊಡೆ ದಂಡೆ ಅಂಗಡಿ. ಈ ಕುಂದಾಪುರವನ್ನ ನೆನಪು ಮಾಡ್ಕೊಂಡು, ಇದು ಸುತ್ತಮುತ್ತಲ ಪ್ರದೇಶ ಎಲ್ಲ ನೆನಪು ಮಾಡ್ಕೊಂಡ್ರೆ ನಮ್ಗೆ ಬಹುತೇಕ ನದಿಗಳೇ ಸಿಕ್ಕುತ್ತೆ. ಸೌಪರ್ಣಿಕ, ಸ್ವರ್ಣ, ವಾರಾಹಿ, ಚಕ್ರ, ಕುಬ್ಜ, ಹೀಗೆ ಸೀತಾ, ಹೀಗೆ 10 ಹಲವು ನದಿಗಳ ತವರು ನಮ್ಮ ಕುಂದಾಪುರ ಕನ್ನಡದ ನದಿಗಳನ್ನು ನೆನೆಸಿದಂತ ಹೊಳೆದಂಡ ತಂಡವನ್ನು ಪರಿಚಯ ಮಾಡಿದಂತೆ ಇವರ ಗಜಬಾಯಿ ಗೌಡನ ಹೆಸರು ಪಡ್ಕೊಂಡಾರ. ಮನೋಹರ ತಂಡದ ಜೊತೆಗೆ ಇತರ ತಂಡಗಳ ಜೊತೆ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಬಹುಮುಖ ಪ್ರತಿಭೆ ಕಲಾವಿದರು, ನಮ್ಮನ್ನ ನಕ್ಕು ನಗಿಸಲು ಯಾವುದೇ ಸಂಶಯ ಇಲ್ಲ. ಅದು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅವ್ರ ಜೊತೆಗಿದ್ರೆ ಇನ್ನೊಬ್ಬರು ಜಯಲಕ್ಷ್ಮಿ ಉಳ್ಳೂರು ಅಂತೇಳಿ, ಇವರ ಫೇಸ್ಬುಕ್ ಮುಖಾಂತರವಾಗಿ ಕುಂದಾಪುರ ಕನ್ನಡದ ಬಹುತೇಕ ಗಾದೆಗಳನ್ನ ಅಥವಾ ಇತರ ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ. ಅವರು ಈ ತಂಡದಲ್ಲಿ ಇರ್ತಾರೆ. ಜೊತೆಗೆ ನಮ್ಮ ನಾಗರಾಜ್ ನಾಯ್ಕಗಳು ಇರ್ತಾರೆ. ಯಕ್ಷಗಾನ ಸಂಘಟನೆಗಳು ಕೂಡ ನಮ್ಮ ಬಡಿನ ಭಾಗದಿಂದ ನಮ್ಮೊಟ್ಟಿಗೆ ಜಾಯ್ನ್ ಆದಾರ. ಒಂದು ಶಬ್ದ ಬಂಡಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೇದಿಕೆ ಮೇಲ್ಭಾಗಕ್ಕೆ ಜೋರು ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡ್ಕಮ್ಮ. ಹೊಳೆದಂಡೆ ತಂಡ ಹಾಗೆ ಅದರ ಸ್ಪರ್ಧಿಗಳು ಜ್ಯೋತಿ ಕೊಂಡಾಡಿ, ಜಯಲಕ್ಷ್ಮಿ ಉಳ್ಳೂರು, ಹಾಗೆ ನಾಗರಾಜ್ ಶೆಟ್ಟಿ ನಾಯ್ಕರು. ನಮ್ಮ ಜೀವನ ಹೆಂಗೆ ಅಂದ್ರೆ ನಾವು ಕೃಷಿಯನ್ನೇ ಬದುಕೊಂಡು ನಂಬಿಕೊಂಡು ಜೀವನವನ್ನು ಕಟ್ಕೊಂಡ್ರೆ ಕರಾವಳಿ, ಅದರಲ್ಲೂ ಕುಂದಾಪುರ ಭಾಗವನ್ನು ಕಂಡ್ರೆ ಕಮರ್ಷಿಯಲ್ ಬೆಳೆಗಳ ಹಾಗೆ ನಮ್ಮ ಭತ್ತದ ಬೆಳೆಯನ್ನ ಬಹುತೇಕವಾಗಿ ನಂಬಿಕೊಂಡ್ರೆ ನಾವು ಅದ್ರ ಭೂಮಿಯನ್ನ ನಂಬಿಕೊಂಡು ನಾವು ಜೀವನವನ್ನು ನಡೆಸೋದು. ಆ ನೆನಪಿಗೋಸ್ಕರ ಎಲ್ಲ ರೈತರ ನೆನಪಿಗೋಸ್ಕರ ಭೂಮಿಗೀತ ನಳಿ ಮುಂದಿನ ತಂಡ ಬರ್ತಾ ಇತ್ತು ನಮ್ಮ ಜೊತೆಗೆ. ಇದರೆಲ್ಲ ನಮ್ಮ ಸ್ಟಾರ್ ಕಲಾವಿದರು ಒಬ್ರು ಇದ್ರು, ಚೇತನ್ ಐಲಾಡಿಯಲ್ಲಿ ಕಲಾಚಿಗುರು ತಂಡದ ಮೂಲಕವಾಗಿ ಬರ್ಲಿ. ಹೀಗೆ ಕರಾವಳಿಯಾದ್ಯಂತ ಹೆಸರಾದ ಹೆಂಗಸರ ಪಂಚಾಯತಿ ಮೂಲಕ ಗಜಬಾಯಿ ಹೆಂಗಸರದೆಲ್ಲ ಒಂದು ಮಾತುಕತೆ ನಿಮ್ಮ ಮೂಲಕ ಪ್ರಸ್ತುತ ಬಳಸಿ ಎಲ್ಲರಿಗೂ ಚಿರಪರಿಸಿದ್ರು ಚೇತನ್ ಐಲಾಡಿ ಇದರಲ್ಲಿ. ಹಾಗೆ ಇನ್ನೊಬ್ರು ಸ್ಪರ್ಧಿ ಇದ್ರು, ರೇಡಿಯೋದಲ್ಲಿ ಆರ್ಜಾಗಿ